ಎಲ್ಲೋ ವಾಟ್ಸಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಏನಪ್ಪ ವಿಷಯ ಅಂದರೆ, ಇವತ್ತು ನನ್ನೊಂದೆರಡು ಹಳೆ ವಿಡಿಯೋದಲ್ಲೆಲ್ಲ ಮೋಸ್ಟ್ಲಿ ನಾನು ಹೇಳಿರ್ಬೋದು ನನ್ನ ರಾಯಲ್ ಎನ್ಫೀಲ್ಡ್ ಬಗ್ಗೆ. ಸೊ ಆ ಫ್ಯೂರಿ ಅಂತ ಎಲ್ಲರಿಗೂ ಆ ಕ್ಯೂರಿಯಸ್ನೆಸ್ ಬರ್ತಾ ಇದೆ. ಬೇರೆ ಆ ಫ್ಯೂರಿ ಇನ್ಯಾರೂ ಅಲ್ಲ. ಇಫ್ ಯು ಪ್ಯಾನ್ ದ ಕ್ಯಾಮ್ರಾ, ಇಲ್ಲಿದೆ ನೋಡಿ. ಸೊ ಇದು ನೋಡಿ ದ ಫ್ಯೂರಿ ಕ್ಲಾಸಿಕ್ 500. ಇದು ಮಾಡೆಲ್ ಬಂದ್ಬಿಟ್ಟು ನನಗಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಲೈಕ್ ಯಾವಾಗ ಸ್ಟಾರ್ಟ್ ಆಗಿದ್ದಂತ. ಬಟ್ ಈ ಮಾಡೆಲ್ ಬಂದ್ಬಿಟ್ಟು ಲೈಕ್ ನಂದು ಬಂದ್ಬಿಟ್ಟು 17 ಮಾಡೆಲ್. ಇದು ಬಂದ್ಬಿಟ್ಟು ಲೈಕ್ 499 cc, 500 cc ಅಲ್ಲ, 499 cc, 20 ಸಿಂಗಲ್ ಸಿಲಿಂಡ್ರು, ಏರ್ ಕೂಲ್ಡ್ 4-stroke, 27.2 bhp, 5250 RPM. ಟಾರ್ಕ್ ಬಂದ್ಬಿಟ್ಟು 41.3 ನ್ಯೂಟನ್ ಮೀಟರ್ at 4000 RPM. 5 ಸ್ಪೀಡ್ ಮ್ಯಾನ್ಯುವಲ್ಲು. ಅಪ್ರಾಕ್ಸ್ 194 kg ಇದೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 14 ಲೀಟರ್ ಗುರು. ಇದು ಫ್ಯೂಲ್ ಟ್ಯಾಂಕು ಬೇಕೇ ಬೇಕು. ನಾನು ಈಗ ಬರ್ತಾನೆ ಒಂದು 250 ಅಂದ್ಬಿಟ್ಟು 2 ಸರಿ ಹಾಕ್ದೆ. ಅದೇನು ಬಿಸಿಲಿಗೆ ಡ್ರೈ ಆಗ್ತಾ ಇದೆಯೋ ಇಲ್ಲ ನಮ್ಮ ಫ್ಯೂರಿ ಅಷ್ಟು ಕುಡಿತಾ ಇದನ್ನೋ ಏನು ಕತೆ ಗೊತ್ತಿಲ್ಲ. ಹಾಕಿಸ್ದೆ ಗುರು, ಹಂಗೆ ಏನು ಡ್ರೈ ಆಗ್ತಾ ಇದೆಯಾ ಏನು ಅಂತಲೇ ಗೊತ್ತಾಗ್ತಲ್ಲ. ಪೆಟ್ರೋಲ್ ಮಾತ್ರ ಸರಿ ಕುಡಿತಾ ಇದೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು 131. ಮೈಲೇಜ್ ಬಂದ್ಬಿಟ್ಟು ಆಸ್ ಪರ್ ARAI ಬಂದ್ಬಿಟ್ಟು 32 ಕಿಲೋಮೀಟರು ಬರುತ್ತೆ ಅಷ್ಟೇ ಅಂದ್ಕೊಳ್ತೀನಿ. ಅದಕ್ಕಿಂತ ಇನ್ನೂ ಕಮ್ಮಿ ಬರುತ್ತೆ. DL ಚಾನಲ್ ABS ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ. DL ಚಾನಲ್ ABS ಮತ್ತು ಡಿಸ್ಕ್ ಬ್ರೇಕು. ಇದು ಬಂದ್ಬಿಟ್ಟು ಇದ್ರದ್ದು ಗಾಡಿದು ಸ್ಪೆಕ್ಸು. ಈಗ ಪರ್ಸ್ನಲ್ ಮೈ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಗಾಡಿ ಮಾತ್ರ ಸೂಪರ್ ಗುರು. ಸ್ವಲ್ಪ ಏನಂದರೆ ಜನ ಕಂಪ್ಲೇಂಟ್ ಹೇಳೋದು ಗಾಡಿ ಬಗ್ಗೆ ವೈಬ್ರೇಷನ್ ಜಾಸ್ತಿ ಅಂತಾರೆ. ಬಟ್ ಏನೋ ನನಗೆ ಅಷ್ಟೊಂದೇನು ಫೀಲ್ ಆಗಿಲ್ಲ. ಆಯಿತು, ನಾನು ಯಾವತ್ತೂ ಅಬ್ಸರ್ವ್ ಮಾಡಿಲ್ಲ, ಬಟ್ ಏನೋ ರಿವ್ಯೂಸ್ ಎಲ್ಲ ಕೇಳಿದ್ದು ನೋಡ್ಬಿಟ್ಟು ನನಗೆ ಹಂಗೆ ಅನ್ನಿಸ್ತು. ಬುಲೆಟ್ ಅಂದಮೇಲೆ ಹೆವಿ ಇದೆ ಗುರು, ಪವರು ಒಳ್ಳೆ. it will have it's supposed to have that that kind of vibration because the engine is very heavy. 500 cc ಏನು ನುಗ್ಗುತ್ತೆ ಗೊತ್ತಾ. you can easily maneuver in any traffic. ನನ್ನ ಗಾಡಿಗೆ ಈಗಿರೋ ಗಾಡಿಗಿಂತ ನನ್ನ ಟೂತ್ಲೆಸ್ಗಿಂತ ಫ್ಯೂರಿನ ಯೂಸ್ ಮಾಡಿದ್ದೀನಿ. ನಾನು ಡೈಲಿ ಆಫೀಸ್ಗೆಲ್ಲ ಯೂಸ್ ಮಾಡಿದ್ದೀನಿ. ಒಳ್ಳೆ ಹೆಂಗೆ ನಾನು ಟ್ರಾಫಿಕಲ್ಲೆಲ್ಲ ಹೆಂಗೆ ನುಗ್ಗಿಸ್ಕೊಂಡು ಹೋಗ್ತಿದ್ದೆ ಅಂದರೆ, ಒಳ್ಳೆ ರೋಡಲ್ಲಿ ಹಂಗೆ ಕಚ್ಕೊಂಡು ಹೋಗೋದು, ನುಗ್ಕೊಂಡು ಎಂಥ ಟ್ರಾಫಿಕ್ ಇದ್ರೂ ನುಗ್ಗಿಸ್ಕೊಂಡು ಹೋಗ್ತಿದ್ದೆ. ಒನ್ಲಿ ಪ್ರಾಬ್ಲಮ್ ಇಸ್ ಇದು ಕ್ರ್ಯಾಶ್ ಗಾರ್ಡು. ಸ್ವಲ್ಪ ಪಾಸ್ ಆಗ್ತಾ ಇರಲಿಲ್ಲ, ಹ್ಯಾಂಡಲ್ಲೂ ಪಾಸ್ ಆಗ್ತಿಲ್ಲ ನೋಡಿ. ಇದು ನಿಲ್ಲಿಸ್ಬೇಕಾದ್ರೆ ಅಲ್ಲಿ ಸಂದಿಲಿ ಹ್ಯಾಂಡಲ್ಲೇ ಪಾಸ್ ಆಗ್ತಾ ಇರಲಿಲ್ಲ, ಸ್ಕ್ರಾಚ್ ಆಗಿರೋದು. ಬಟ್ ಇದು
ಈ ಗ್ಯಾಪಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ಗ್ಯಾಪ್ಗಳೆಲ್ಲ ನುಗ್ಗಿಸ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಗಾಡಿ ಒಂದು ತಕ್ಷಣ ನುಗ್ಬಿಡುತ್ತೆ. ಬಟ್ ಇದಿರೋದ್ರಿಂದ ಕ್ರ್ಯಾಶ್ ಗಾರ್ಡ್ ಇರೋದ್ರಿಂದ ನುಗ್ಸೋದಕ್ಕಾಗಲ್ಲ. ಯು ವಿಲ್ ಹ್ಯಾವ್ ಟು ವೆಯ್ಟ್ ಅಂಟಿಲ್ ದ ಪೀಪಲ್ ಜಸ್ಟ್ ಮೂವ್ ಅವೇ. ಸೊ ಇದು ಆಲ್ಮೋಸ್ಟ್ ಈಗ ನಾನು ಯೂಸ್ ಮಾಡೋಕ್ಕೊಂದು ಆಯಿತು, 1 ಇಯರ್ ಮೇಲೆ ಆಯಿತು ಯೂಸ್ ಮಾಡಿ, ನಿಲ್ಲಿಸ್ಬಿಟ್ಟಿದ್ದೆ ಫ್ಯೂರಿನ. ಈಗ ಅದೇ ಈಗ ರೆಡಿ ಮಾಡಬೇಕು, ನೆಕ್ಸ್ಟು ಯೂಸ್ ಮಾಡಬೇಕು ಅಲ್ಲ, ಯೂಸ್ ಮಾಡೋಣ. ಆದಷ್ಟು ಸುಮ್ಮನೆ ನಿಲ್ಲಿಸಿದ್ರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಈಗ ಫ್ಯೂರಿನ ಈಗ ಹಾಸ್ಪಿಟಲ್ಗೆ ಬಿಡಬೇಕು. ಹಾಸ್ಪಿಟಲ್ ಅಂದರೆ ಅವರು ನಮ್ಮ ಲ್ಯಾಂಗ್ವೇಜಲ್ಲಿ ಹೆಂಗೆ ಅದೇ ಥರ ಅವ್ರಿಗೆ ಈ ಇಂಜಿನಿಯರಿಂಗ್ ಮೆಕ್ಯಾನಿಕ್ ಟರ್ಮಲ್ಲಿ ಐ ಹ್ಯಾವ್ ಟು ಸೇ ಸರ್ವಿಸ್ ಸೆಂಟ್ರಿಗೆ ಬಿಡಬೇಕು. ಸೊ ಇದು mainly the intention of this video is to capture like the present condition of the vehicle. ಅದೇ the main intention, the purpose of the video. ಸೊ ಇದೆಲ್ಲ ರಸ್ಟಿಂಗ್ ಆಗಿದೆ, ಅದೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಇವರೇನು ಸೈಲೆನ್ಸರು ಚೇಂಜ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ನಾನೇನು ಪ್ಲ್ಯಾನ್ ಅಂದ್ಕೊಳ್ತಾ ಇದ್ದೀನಿ ಅಂದರೆ ನ್ಯೂ ಕ್ಲಾಸಿಕ್ 350cc ಇದೆ, ಡೆಸರ್ಟ್ ಸ್ಟಾರ್ಮ್ ಕಲರು, ಆ ಥರ ಏನಾದ್ರು ಲುಕ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಒನ್ ಥಿಂಗ್ ನಾನು ಹ್ಯಾವ್ ಟು ಟೆಲ್ ಯು. ಸೊ ಈ ಗಾಡಿ ನಿಮಗೆ ಮೋಸ್ಟ್ಲಿ ನೀವು ಯಾವುದೋ ಒಂದು ಮೂವಿಲಿದೆ ಇದು ಥರ ಗಾಡಿ ನೋಡಿ, ಕನ್ನಡ ಪಿಕ್ಚರಲ್ಲಿ. ನಾನು ಮೇಯ್ನ್ಲಿ ಇನ್ಸ್ಪಿರೇಷನ್ ತಗೊಂಡಿದ್ದೆ ಅಲ್ಲಿಂದ. ನಮ್ಮ ರಕ್ಷಿತ್ ಶೆಟ್ಟಿ ಮೂವಿಯಲ್ಲಿ ಇನ್ಸ್ಪೈರ್ ಆಗಿ ನಾನು ಈ ಗಾಡಿನ ರೆಡಿ ಮಾಡಿದ್ದು. ಅದೇ ಥರ ಸ್ವಲ್ಪ ಲುಕ್ಕಲ್ಲಿ, ನಾಟ್ ಕಂಪ್ಲೀಟ್ಲಿ 100% ಅದೇ ಥರ ಬಂದಿಲ್ಲ, ಬಟ್ ಓಕೆ ಕ್ಲೋಸ್ ಟು ದ್ಯಾಟ್ ಮಾಡಿದ್ದೀನಿ. ಬಂಪರು, ಮಿರರು, ಈ ದ ಬ್ಲ್ಯಾಕ್ ಒನ್, ವಾಟ್ ಯು ಕಾಲ್ ದ headlamp shield or something, I don't know what is it called. ಇದು ನಂಬರ್ ಪ್ಲೇಟ್, mainly ದ ಕ್ರ್ಯಾಶ್ ಗಾರ್ಡ್ ನೀವು ನೋಡಿದ್ರೆ ಅದರಲ್ಲಿ ಹಿಂಗೆ ಇರುತ್ತೆ, ಹೆವಿ ಕ್ರ್ಯಾಶ್ ಗಾರ್ಡು. ಈ ಗಾಡಿಗೆ ಬೇಕು ಗುರು ಇಷ್ಟು ದೊಡ್ಡ ಕ್ರ್ಯಾಶ್ ಗಾರ್ಡು, ಲುಕ್ ಚೆನ್ನಾಗಿರುತ್ತಿಲ್ಲ ಅಂದರೆ ಒಳ್ಳೆ ಅಷ್ಟು ದೊಡ್ಡದಕ್ಕೆ ಚಿಕ್ಕದೊಂದು ಯಾವುದೋ ರೆಕ್ಕೆ ಕೊಟ್ಟಂಗಿರುತ್ತೆ. ಸೊ ಕ್ರ್ಯಾಶ್ ಗಾರ್ಡ್ ಏನೂ ಆಗಿಲ್ಲ, ಚೆನ್ನಾಗಿದೆ, ಹೆವಿ ಗೇಜು. ನಾವು ಅವಾಗ ತೊಗೊಂಡಿದ್ದು ಕ್ರ್ಯಾಶ್ ಗಾರ್ಡು ಇನ್ನೂ ಹಂಗೆ ಸಖತ್ತಾಗಿದೆ ಗಾಡಿ. ಈಗ ಮಿರರ್ಸ್ ಎಲ್ಲ ಹೋಗಿದ್ದೆ, ಏನಪ್ಪ ಇದೆಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ಹೋಗ್ಬಿಟ್ಟಿದೆ, ಸ್ವಿಚಸ್ ಎಲ್ಲನೂ ಹೋಗಿದೆ. ಮತ್ತು ನಾನು ಇದೆಲ್ಲ ಸ್ವಲ್ಪ ಈ ಆಫ್ಟರ್ ಮಾರ್ಕೆಟ್ ಸ್ವಿಚಸ್ ಎಲ್ಲ ಹಾಕ್ಸಿದ್ದೆ, ಇದೆಲ್ಲ ಮೋಸ್ಟ್ಲಿ ತೆಗಿಸ್ಬೇಕು. ಇದೇ ಬ್ಯಾಟ್ರಿ ಹೋಗುತ್ತೆ, ಸುಮ್ಮನೆ ಬ್ಯಾಟ್ರಿ ತಿನ್ನುತ್ತಿದ್ದು ಇವುಗಳು. ನಾನು ಅವಾಗ ಏನೇನೋ ಬ್ಯಾಡವಾಗಿರೋದೆಲ್ಲ ಸುಮ್ಮನೆ ಇದು ಎಕ್ಸ್ಟ್ರಾ ಟೂರಿಂಗ್ ಮಾಡೋಣ ಅಂದ್ಬಿಟ್ಟು ಎಕ್ಸ್ಟ್ರಾ ಸ್ವಿಚಸ್ ಎಲ್ಲ ಹಾಕ್ಸ್ಕೊಂಡೆ. ಬಟ್ ಅದೆಲ್ಲ ಏನು ಒಂದೊಂದು 2-3 ದಿವಸ ಬರ್ತಿತ್ತು ಅಷ್ಟೇ, ಇಲ್ಲ ಒಂದೊಂದು ವಾರ, ಒಂದೊಂದು ತಿಂಗಳು ಬರೋದು. ಅದಾದಮೇಲೆ ಪಿಂಕ್ ಅಂತ ಅದು ಇದು ಹೋಗ್ಬಿಡೋದು. ಸ್ಕ್ರ್ಯಾಚಸ್ ಆಗಿರಲಿಲ್ಲ, ಬಟ್ ಅಲ್ಲಿ ಗಾಡಿ ಚೈನ್ ಹಾಕಿ ಅವನು ನಮ್ಮ ಡ್ಯಾನಿ ಮಾಡಿಕ್ಕಿರೋದು. ಸೈಲೆನ್ಸರ್ ಈ ರ್ಯಾಪು ಮೇಯ್ನು ಹೀಟ್ ಆಗೋದು ಗುರು, ಅದಕ್ಕೇ ಈ ರ್ಯಾಪ್ ಹಾಕಿದ್ದು ನಾನು. ಹೊಗೆ ಬರೋದು, ಸಿಗ್ನಲೆಲ್ಲ ನಿಂತ್ಕೊಂಡ್ರೆ ಹೊಗೆ ಬರುತ್ತೆ, ಈಗಲೂ ಒಂದೊಂದ್ಸರಿ ಹೊಗೆ ಬರ್ತಾ ಇರುತ್ತೆ. ಈ ಎಲ್ಲರೂ ಒಳ್ಳೆ ಗಾಬರಿ ಆಗ್ಬಿಡ್ತಾರೆ ಅಕ್ಕಪಕ್ಕ. ಸರ್ ಏನಾಗಿದೆ ನೋಡಿ ನಾನಿಲ್ಲ, ಡೈಲಿ ಆಗ್ತಾ ಇರುತ್ತೆ, ಇದೇನು ನಮ್ದೇನು ಹೊಸ್ತೇನಲ್ಲ ಅಂದ್ಬಿಟ್ಟು ನಾನು ಹೇಳೋದು. ಇದು ಒಂದ್ಸರಿ
ಈ ಮೆಕ್ಯಾನಿಕ್ ಹೊರಗಡೆ ಬಿಚ್ಚಿದ್ದೆ, ಅವ್ರಿಗೆ ಗೊತ್ತಾಗಿಲ್ಲ, ಹೆಂಗೆ ಬಿಚ್ಚಿಬಿಟ್ರು. ಆಮೇಲೆ ಈ ವೈಟ್ ಟ್ಯಾಗ್ ಹೊಡೆದ್ರು. ಆ ಟ್ಯಾಗ್ ಕವರ್ ಮಾಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಈ ವೈಟ್ ಸ್ಪ್ರೇ, ಇದು ಬ್ಲ್ಯಾಕ್ ಸ್ಪ್ರೇ ಹೊಡೆದೆ. ಸ್ವಲ್ಪ ಹಾಡಾಗಿದೆ, ಅದನ್ನು ತಿನ್ನರ್ ಏನಾರು ಹಾಕ್ಬಿಟ್ಟು ಸ್ವಲ್ಪ ರೆಡಿ ಮಾಡಬೇಕು, ಒರೆಸ್ಬೇಕು, ಹೋಗುತ್ತೆ. ಸೊ ಟೈರ್ಸ್ ಆಲ್ಸೋ ಐ ಥಿಂಕ್ ದಿಸ್ ಇಸ್ ಈ ಟೈರ್ ಬ್ಯಾಕ್ ರೇರ್ ಬಂದ್ಬಿಟ್ಟು ಚೇಂಜ್ ಮಾಡಿದ್ದೆ. ಫ್ರಂಟು ಇಲ್ಲ, ಅದು ಫ್ರಂಟ್ ಹೋಗಿದೆ. ಫ್ರಂಟು ಸ್ಟಾಕಲ್ಲಿ ಇದ್ದಿದ್ದು ಅನಿಸುತ್ತೆ, ಅದು ನನಗೂ ಸರಿಗೆ ನೆನಪಿಲ್ಲ. ನೋಡೋಣ, ಅದು ಆಮೇಲೆ ನಿಧಾನಕ್ಕೆ ಚೇಂಜ್ ಮಾಡಿದ್ರೆ ಆಯಿತು. ಸೀಟಂತೂ ಹೋಗ್ಬಿಟ್ಟಿದೆ, ಸೀಟೆಲ್ಲ ಹೋಗ್ಬಿಟ್ಟಿದೆ. ಸೀಟು ಚೇಂಜ್ ಮಾಡಿಸ್ಬೇಕು, ಇಲ್ಲ ಇದಕ್ಕೆ ಸೀಟ್ ಕವರ್ ಹಾಕ್ಕೊಬೇಕು ಅಷ್ಟೇ. ಸೀಟ್ ಚೆನ್ನಾಗಿದೆ, ಸೀಟ್ ಕವರ್ ಹಾಕ್ಕೊಬೇಕು. ಇದು ಸೀಟ್ ಚೆನ್ನಾಗಿದೆ, ಸೀಟ್ ಕವರ್ ಹಾಕ್ಕೊಬೇಕು. ಸ್ಟಾಕ್ ಗುರು, ಇದರಲ್ಲೇನು ನಾನೇನು ಚೇಂಜ್ ಮಾಡಿಲ್ಲ, ಎಲ್ಲ ಹಂಗೆ ಸ್ಟಾಕಲ್ಲೇ ಮೇಂಟೈನ್ ಮಾಡಿದ್ದೀನಿ. ಅದು ಇದು ಈ ಸಣ್ಣ ಪುಟ್ಟ ಆಕ್ಸೆಸರೀಸ್ಗಳು, ಮಿರರ್ ಅಂತೆ, ಹ್ಯಾಂಡಲ್ ಒಂದು 2 ಟೈಮ್ ಚೇಂಜ್ ಮಾಡಿರ್ಬೋದು. ಅದು ಏನು ಶೋರೂಮಲ್ಲೇ ಚೇಂಜ್ ಮಾಡ್ತಾಯಿದ್ದೀನಿ ನಾನು, ಹೊರಗಡೆ ಎಲ್ಲೂ ಮಾಡಿಸ್ತಾ ಇರಲಿಲ್ಲ. ಸರಿ, ಈಗ ಹಂಗೆ ಒಂದು ಸ್ಪಿನ್ ಹೋಗ್ತಾ ಇನ್ನಷ್ಟು ಹಂಗೆ ಫ್ಯೂರಿ ಬಗ್ಗೆ ತಿಳಿಸ್ತೀನಿ. ಈಗ ಏನಪ್ಪ ಪ್ಲ್ಯಾನ್ ಅಂದರೆ, ಫ್ಯೂರಿನ ಈಗ ಸರ್ವಿಸಿಗೆ ಬಿಡಬೇಕು. ಲೇಟ್ ಆಗೋಯ್ತೋ, ಏನು ಹೇಳ್ತಾರೋ, ಏನು ಕತೆನೋ ಗೊತ್ತಿಲ್ಲ. ಆಲ್ರೆಡಿ ಇಷ್ಟೊತ್ತಾಗೋಯ್ತು. ಇನ್ನು ನಾಳೆ ಸಂಡೇ, ಇನ್ನು ಮೋಸ್ಟ್ಲಿ ಮಂಡೇನೇ ಕೊಡೋದು. ಅದಕ್ಕೂ ಮುಂಚೆ ಫ್ಯೂರಿನ ಒಂದು ಸರಿ ನಿಮಗೆ ಕೇಳಿಸ್ತೀನಿ, ಹೆಂಗೆ ನಮ್ಮ ಫ್ಯೂರಿ ರೋರ್ ಮಾಡುತ್ತೆ ಅಂತ. ಸ್ವಲ್ಪ ಬ್ಯಾಟ್ರಿ ಇಲ್ಲ, ವೀಕ್ ಆಗಿದೆ, ಇಲ್ಲ ಚಾರ್ಜಿಂಗ್ ಮಾಡಿಸ್ದೆ. ಈಗ ಏನಪ್ಪ ಅಂದರೆ, ಸ್ಟಾರ್ಟ್ ಆಗಿಬಿಟ್ರೆ ಸಾಗುರು. ಓಹೋ, ಏನೋ ಕೊಡ್ತು ಕೈ. ಇಷ್ಟೊತ್ತು ಆಯಿತು, ಈಗ ಸ್ವಲ್ಪ ಹೊತ್ತು ನಿಲ್ಲಿಸಿದೆ. ಓಹೋ, ಅಲ್ಲೋಡ್ರಿ ಸೀನು. ಈ ನಾಗರಾವ್ ಗುರು, ನಾಗರಾವ ಕೆರೆ ಅವ, ನಾಗರಾವು ಹೋಯ್ತು ಒಳಗಡೆ. ಏನು ಆ ಕಡೆಯಿಂದ ಮನೆಗಳ ಕಡೆಯಿಂದ ಬರ್ತೈತೆ. ಅಯ್ಯಪ್ಪ, ಮರಿ ನಾಗರಾವ್ ಅನ್ಸುತ್ತದು, ವೆನಮಸ್ ಅನ್ಸುತ್ತೆ, ವೆನಮಸ್ಸೆ. ಅವ್ರ ಆಂಟಿ ಯಾಕೆ ಸಡನ್ನಾಗಿ ನಿಲ್ಲಿಸಿದ್ರು ಅಂತ ನೋಡಿದ್ರೆ, ಸ್ವಾಮಿ. ಫ್ಯೂರಿ ಬೇಬಿ ಏನಿದು ಈ ಥರ ಅಲ್ಲ. ಸ್ಟಾರ್ಟ್ ಆಯ್ತಲ್ಲ ಗುರು. ಫ್ಯೂರಿ ಬೇಬಿ ಕಮಾನ್. ಇಷ್ಟೊತ್ತು ಹೆಂಗೋ ಬಂದೆ, ಈಗ ಒಂದೊಂದು ಸ್ವಲ್ಪ ಹೊತ್ತು ಅಷ್ಟೇ ರನ್ ಆಗ್ಬಿಡು ಹೆಂಗಾರ. ಆಮೇಲೆ ನಿನ್ನ ಫುಲ್ಲು ರೆಡಿ ಮಾಡಿಬಿಡ್ತೀನಿ.
ಸ್ಟಾರ್ಟ್ ಆಗ್ತಾಯಿಲ್ಲಲ್ಲ ಬ್ರೋ. ದೇವ್ರೆ, ಫ್ಯೂರಿ ಬೇಬಿ ಹೆಂಗ ಸ್ಟಾರ್ಟ್ ಆದೆ ಸಾಕಮ್ಮ. ಈಗ ಫ್ಯೂರಿ ಬೇಬಿನ ಸೊ ಈಗ ನೋಡೋದಲ್ಲ, ಇದೇ ಕಂಡೀಷನ್ನು ಪ್ರೆಸೆಂಟು ಫ್ಯೂರಿ ಬೇಬಿದು. ಬೆಳಗ್ಗೆಯಿಂದ ಇದೇ ಕಥೆನೇ. ಹಾಂ, ಹಂಗೂ ಹಿಂಗೂ ಹೆಂಗೋ ಫೈನಲಿ ಫ್ಯೂರಿ ಬೇಬಿ ಈಗ ಅದು ಯಾವಾಗ ಫ್ಯೂರಿ ಬೇಬಿ ಯಾವಾಗ ಅವನು ಮೈಂಡು ಚೇಂಜ್ ಮಾಡಿಬಿಡ್ತಾನೆ ಹೇಳೋಕ್ಕಾಗಲ್ಲ. ನನ್ನ ಮಗನೇ, ಇಷ್ಟು ದಿವಸ ನಾನು ನಿಲ್ಲಿಸಿ ನಾನು ಇವಾಗ ರೆಡಿಯಾಗಿ ಓಡ್ತಾ ಇರೋದೇ ನಿನಗೆ ಹೆಚ್ಚು, ಇದ್ರಲ್ಲಿ ಬೇರೆ ನಿಂತ್ಕೊಂಡು ನನ್ನ ವೀಡಿಯೋ ಬೇರೆ ಮಾಡಾಕ್ತೀಯಾ ಅಂತ ಫ್ಯೂರಿ ಬೇಬಿಗೆ ಕೋಪ ನನ್ನ ಮೇಲೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಡೋಂಟ್ ವೆರಿ, I'll fix you today. As in, I'm gonna leave it to the service center. So you will fix it. I don't know whether they will fix it today itself or ಇವತ್ತೇ ಫಿಕ್ಸ್ ಮಾಡ್ತಾರಾ, ಇಲ್ಲ ಇನ್ನೂ 2-3 ದಿವಸ ತಗೊಳ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಆ್ಯಕ್ಚುಲಿ ಒಂದು ಸ್ಪಿನ್ ಎಲ್ಲ ಮಾಡಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಿದ್ದೆ. ಬಟ್ ಯಾಕೋ ಫ್ಯೂರಿ ಕಂಡೀಷನ್ ಅಷ್ಟು ಸರಿ ಇಲ್ಲ, ಹೆಲ್ತ್ ಕಂಡೀಷನ್ನು. ಐ ಥಿಂಕ್ ಇಟ್ಸ್ ಬೆಟರ್ ಫಸ್ಟ್ ನಾನು ಸರ್ವಿಸ್ ಮಾಡಿಸ್ಕೊಂಡು ಆಮೇಲೆ ಏನಿದ್ರು ಮಾಡೋದೇ ಸರಿ ಅನಿಸ್ತಾ ಇದೆ. ಯಾಕಂದರೆ ಬ್ಯಾಟ್ರಿ ಯಾವಾಗ ಏನಾದ್ರು ಸ್ಟಾಪ್ ಆಯಿತು ಅಂದರೆ ಆಮೇಲೆ ಕಷ್ಟ. ನಮ್ಮ ಫ್ಯೂರಿನ ತಳ್ಳೋಕ್ಕೂ ಆಗಲ್ಲ, ತಳ್ಕೊಂಡು ಬರ್ತೀನಿ ಅನ್ನೋ ಸೀನ್ ಅಂತೂ ಇಲ್ವ. ಬಿಕಾಸ್ ಈಸ್ ಲೈಕ್ ಹೆವಿ ವೇಟ್ ಚಾಂಪಿಯನ್. ಈ ವೆನೆವರ್ ಫ್ಯೂರಿನ ಯೂಸ್ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಹೇಳ್ತಿದ್ದ ಡೈಲಾಗು, ಆತಿ ಮತ್ ಪಾಲು ಅಂತ. ಸೊ ಆ ಡೈಲಾಗ್ ನನಗೆ ನೆನಪು ಬರುತ್ತೆ. ಇದೊಂಥರ ನನಗೆ ಡೆಸರ್ಟ್ ಸ್ಟಾರ್ಮ್ ಅಂದರೆ ಅದೇ ತಕ್ಕನಂಗೆ ಯೂಸ್ ಮಾಡಿದ್ದೀನಿ ಗುರು. ನಾನು ಹೋಗ್ತಾಯಿದ್ದೀನಿ ಮೊದಲು, ಅಲ್ಲಿ ಜಕ್ಕೂರ್ಗೆ ಹೋಗ್ತಾಯಿದ್ದೆ. ಅಲ್ಲಿ ಹೆಂಗಿತ್ತಂದರೆ ಒಳ್ಳೆ ಒಂಥರ ಸಹಾರ ನಮ್ಮ ಮರುಭೂಮಿ ಅದೇ ಥರನೇ ಇರೋದು. ಸೊ ಹಂಗೆ ಹೋಗ್ತಾಯಿದ್ದೆ ನಾನು. ಡೆಸರ್ಟ್ ಸ್ಟಾರ್ಮ್ ಫುಲ್ ಒಂಥರ ಡೆಸರ್ಟಾಗಿರೋದು ಏರಿಯಾ ಅದು. ಹೋಗ್ತಿದ್ದೆ ಇಲ್ಲಿಂದ ಅಂದರೆ ವಿಜಯನಗರದಿಂದ ಹೋಗ್ತಾಯಿದ್ದೆ. ಬಟ್ ಕುತ್ಕೊಂಡ್ರೆ ಮಾತ್ರ ಒಳ್ಳೆ ನಿಮಗೆ ಯು ವಿಲ್ ಗೆಟ್ ದಟ್ ಒಳ್ಳೆ ಗುಡ್ ಕಮಾಂಡಿಂಗ್ ಪೊಸಿಷನ್ನು. ಈ ಸ್ಕಾರ್ಪಿಯೋ, ಫಾರ್ಚುನರು ಇದರಲ್ಲೆಲ್ಲ ಹೆಂಗೆ ನಮಗೆ 4x4 SUV ಫೀಲ್ ಕೊಡುತ್ತಲ್ಲ, ಆ ಥರ ಇದ್ರಲ್ಲಿ ಕುತ್ಕೊಂಡ್ರೆ ನಮಗೆ ಆ ಕಮಾಂಡಿಂಗ್ ಫೀಲ್ ಸಕ್ಕದಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಓಡಿಸ್ಬೇಕು ಅನಿಸುತ್ತೆ ಈ ಗಾಡಿ. ಬಟ್ ಏನಂದರೆ ಡೈಲಿ ಆಫೀಸ್ ಯೂಸ್ಗೆಲ್ಲ ಕಷ್ಟ.
ಸಾಕಾಗಲ್ಲ ನನ್ನ ಮಗಂದು, ಕುಡಿತಾ ಇರೋದೆ. ಎಷ್ಟು ಕೊಟ್ರು ಸಾಕು ನಂಗೆ ಜಾಸ್ತಿ ಆಯಿತು ಅನ್ನಲ್ಲ, ಕುಡಿದು ಇದೇ ಸಿಚುವೇಶನ್. ಸ್ವಲ್ಪ ಸ್ಲೋ ಆದರೆ ಇದೇ ಪ್ರಾಬ್ಲಮ್. ಏನೋ ಸರಿಗೆ ಸೌಂಡ್ ಬಂತು, ಏನು ಅಂತ ಗೊತ್ತಿಲ್ಲ. ಏನು ಬ್ರೇಕ್ದ ಏನದು ಸೌಂಡು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಹಿಂಗೆ ಹೋಗ್ಬಿಡೋಣ. ಹೆಂಗಾರ ಹೋಗ್ಬಿಟ್ರೆ ಸಾಕು. ಸೊ ಬೆಂಗಳೂರಲ್ಲಿ ನಾನು ಸರ್ವೀಸಿಗೆ ಎಲ್ಲಿ ಬಿಡೋಣ ಹೊರಗಡೆ ಬಿಡೋಣ, ವಿಜಯನಗರಲ್ಲಿ ಒಂದಿದೆ ಅಲ್ಲಿ ಬಿಡೋಣ, ಇಲ್ಲ JC ರೋಡ್ಗೆ ಹೋಗೋಣ, ಇಲ್ಲ ಎಲ್ಲೋಗೋಣ ಅಂದ್ಕೊಳ್ತಾ ಇದ್ದೆ. ನನ್ನ ಫ್ರೆಂಡ್ ಒಬ್ಬ ಅವನು ಇಟ್ಟಿದ್ದ, ಅವನದು ಸೇಮ್ ಕ್ಲಾಸಿಕ್ 500 ಸೇಮ್ ಬೈಕ್ ಇತ್ತು, ಬಟ್ ಅವನದು ಬ್ಲ್ಯಾಕ್. ಸೊ ಅವನು ಇವತ್ತು ಕೇಳಿದೆ, ಅವನು ಇಲ್ಲಿ ಬಿಡಿ ಬ್ರೋ, ಇಲ್ಲಿ ಚೆನ್ನಾಗಿದೆ, ಇಲ್ಲೇ ಬಿಡೋದು ಅಂದ. ನನಗೂ ಒಂದು 2-3 ಒಪಿನಿಯನ್ ಹಂಗೆ ಬಂದಿದ್ದು. ಲೈಕ್ ಈ ಗ್ಯಾರೇಜೇ ಸಜೆಷನ್ ಬಂದಿದ್ದು ನನಗೆ, ರೆಕಮೆಂಡೇಷನ್ನು. ಸೊ ನಾನು ಅದಕ್ಕೆ ಈ ಸರ್ವಿಸ್ ಸೆಂಟರ್ಗೆ, ಅಂದರೆ ಇದಿರೋದು ಪಾಪ್ರೆಡ್ಡಿಪಾಳ್ಯ ನಾಗರಬಾವಿ ರಾಯಲ್ ಎನ್ಫೀಲ್ಡ್ ಶೋರೂಮು ಇರೋದು ಇಲ್ಲೊಂದೇ, ಅದರಲ್ಲೇ ಸರ್ವಿಸ್ ಸೆಂಟ್ರು ಇದೆ. ಸೊ ಅಲ್ಲಿ ಬಿಡೋಣ ಅಂದ್ಕೊಂಡು ನಾನು ಡಿಸೈಡ್ ಮಾಡಿದೆ, ಮನೆಗೂ ಹತ್ರ. ಮತ್ತು ಚೆನ್ನಾಗಿದೆ ಸರ್ವೀಸು ಅಂತ ಎಲ್ಲ ಹೇಳಿದ್ರು, ಒಂದು 2-3 ಒಪಿನಿಯನ್ ಬಂತು. ಸೊ ಅದಕ್ಕೆ ಇಲ್ಲೇ ಡಿಸೈಡ್ ಮಾಡಿಬಿಟ್ಟೆ ಗುರು. ಹೋಗೀಗ ಕೇಳ್ತೀನಿ ಏನೇನು ಚೇಂಜ್ ಮಾಡಬೇಕು, ಏನೇನಾಗಿದೆ ಎಲ್ಲ ನೋಡಿಕೊಂಡು ಫ್ಯೂರಿ ಬಾಯ್ನ ರೆಡಿ ಮಾಡಿಸ್ಬೇಕು. ಫ್ಯೂರಿ ಬಾಯ್ ಡೋಂಟ್ ವರಿ, ನಿನ್ನ ರೆಡಿ ಮಾಡಿಸಿ ನಾನು. ಆಮೇಲೆ ನಿನ್ನ ರೋರಿಂಗ್ ಶುರು ಮಾಡು. ಏನು ಮಾಡ್ತದೆ? ವಾಟ್ ಆರ್ ಯು ಡೂಯಿಂಗ್? ಎಲ್ಲಿಗೆ ಹೋಗು ಅಂದರೆ ಅಷ್ಟು ಜಾಗ ಇಲ್ಲಿ ಹೋಗೋದು. ಒಳ್ಳೆ ನನ್ನೇ ಕೇಳ್ತಾವಳೆ ಎಲ್ಲಿಗೆ ಹೋಗೋದು ಅಂತ, ಅಷ್ಟೊಂದು ಜಾಗ ಇಟ್ಕೊಂಡು. ಜಾಗ ಅಲ್ಲಿ ಸಿಗ್ನಲ್ ಗಾಡಿಗಳು ಹೋಗ್ತಾ ಇದೆ, ಹೋಗೋದು ಬಿಟ್ಬಿಟ್ಟು ಎಲ್ಲಿಗೆ ಹೋಗೋದು, ಮನೆಗೆ ಹೋಗು. ಆಮೇಲೆ ಇಟ್ಸ್ ಫಾರ್ ಫನ್. ಬಂತು ಗುರು ಫೈನಲ್ಲಿ. ಫ್ಯೂರಿ ಬೇಬಿಗೆ ರಿಪೇರಿಗೆ ಜಾಗ ಬಂತು. ಏನೆಲ್ಲ ಫುಲ್ ಹಿಂಗೆ ನಿಂತ್ಕೊಂಡಿದ್ದಾರೆ. ಸರ್ ಎಲ್ಲ ಹಾಕೋದು? ಇಲ್ಲೇ ಹಾಕ್ಲಾ? ಸರ್ ಸರ್ವೀಸು ಅಂದರೆ ಗಾಡಿ ನಿಂತ್ಬಿಟ್ಟಿತ್ತು, ಯೂಸ್ ಮಾಡ್ತಾ ಇರಲಿಲ್ಲ. ಒಂದು 6-7 ಮಂತ್ಸ್ ಆಯಿತು ಗಾಡಿ ತೆಗೆದು. ರನ್ನಿಂಗ್ ಇದೆ, ಬಟ್ ಅದೇ ಏನೋ ಸ್ವಲ್ಪ ವಾಬ್ಲಿಂಗ್ ಇದೆ, ಆಫ್ ಆಗುತ್ತೆ ಗಾಡಿ. ಇಲ್ಲ ಸರ್ವಿಸಲ್ಲೇ ಮಾಡಿಸ್ತಾ ಇದ್ದೆ, ಇಲ್ಲಿ ಟೋಲ್ಗೇಟಲ್ಲಿ ಮಾಡಿಸಿದ್ದೆ HSR ಅಲ್ಲಿ. ಸರ್ ನೆನಪಿಲ್ಲ ಸರ್, ಟ್ರ್ಯಾಕ್ ಇಟ್ಕೊಂಡಿಲ್ಲ ನಾನು.
ಸರ್ ಬೇಸ್ಡ್ ಆನ್ ದ ಕಂಪ್ಲೇಂಟ್ಸ್ ಮೇಲೆ ಗಾಡಿ ರೆಡಿ ಆಗುತ್ತೆ ಸರ್. ಓಕೆ. ಇವತ್ತು ಬಿಟ್ಟರೆ ಇಮಿಡಿಯೇಟಾಗಿ ಸಿಗಲ್ಲ. ಹಾಂ ಪರವಾಗಿಲ್ಲ, ಇಶ್ಯೂಸ್ ಇಲ್ಲ. ಫಸ್ಟ್ ಯಾವಾಗ ಸರ್ವಿಸ್ ಆಗಿರೋದು ಏನು ಅಂತ ಎಲ್ಲ ಚೆಕ್ ಮಾಡಿ ಅದ್ರ ಪ್ರಕಾರ ಸರಿ ಸರ್. ಓಕೆ. ನಾನು ಅದೇ AMC ಇತ್ತು, AMC ತೊಗೊಂಡೆಲ್ಲ ಕ್ಲಿಯರ್ ಆಯಿತು, ಕ್ಲೋಸ್ ಆಯಿತು. ಆಮೇಲೆ ಎಲ್ಲೂ ಹೊರಗಡೆ ಸರ್ವಿಸ್ ಮಾಡಿಸಿಲ್ಲ, ಆಮೇಲೆ ಗಾಡಿ ಯೂಸ್ ಮಾಡ್ತಾ ಇರಲಿಲ್ಲ. ಹಾಗೆ ನಿಂತ್ಬಿಟ್ಟಿತ್ತು ಗಾಡಿ. ಸರ್ ಮಣಿಕಂಠನ್ ಆರ್ ಅನ್ನೋ ಸರ್. ಹೌದು. ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. ಸರ್ 9066 32 77 51. ಸೊ ಲಾಸ್ಟ್ ಸರ್ವಿಸ್ ಬಂದು 2023 27/10/2023 ಅಲ್ಲಿ ಆಗಿರೋದು. ಹೌದಾ? ಇಲ್ಲೇ ಇದೆ 23ನಾ? ಇರ್ಬೋದು ಸರ್, ಇರ್ಬೋದು, ಮೋಸ್ಟ್ಲಿ ಇರ್ಬೋದು. ರವಿ ಅವರೇ ಮಾಡಿದ್ದು, ಕರೆಕ್ಟ್ ಅಡ್ವೈಸರ್. AMC ತೊಗೊಂಬಿಡಿ ಸರ್, ಬೆಟರ್ ಇರುತ್ತೆ ಸರ್. AMC ತೊಗೊಂಡ್ರೆ ಏನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. 2499 ಬರೋದು ಸರ್ ನಿಮಗೆ. 2499ನಲ್ಲಿ ಓಕೆ. ಫಸ್ಟ್ ಸರ್ವಿಸು ಮತ್ತು ಥರ್ಡ್ ಸರ್ವಿಸ್ ಆಯಿಲ್ ಫಿಲ್ಟರ್ ಫ್ರೀ ಆಫ್ ಕಾಸ್ಟ್ ಬರುತ್ತೆ. ಓಕೆ. ಫೇರ್ಸ್ ಮೇಲೆ 5%, ಲೇಬರ್ ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಓಕೆ. ಸೊ ಅದು ಬಿಫೋರ್ ದ ಸರ್ವಿಸ್ ಹೇಳಿಬಿಟ್ರೆ ನಾವು ಇವಾಗ ಜಾಬ್ ಕಾರ್ಡ್ ಓಪನ್ ಮಾಡಬೇಕಾದ್ರೆ ಅದು ರೈಟ್ ಶೋರ್ ಸಪ್ರೇಟ್ ಓಪನ್ ಮಾಡಬೇಕಾದ್ರೆ ಅದು ಪ್ರಿಂಟ್ ತೆಗೆದ ಮೇಲೆ ಗಾಡಿ ಹತ್ರ ಹೋಗುತ್ತೆ. ಓಕೆ, ಡನ್, ನೋ ಪ್ರಾಬ್ಲಮ್. ಸೊ ಅದು ಈ ಸರ್ವಿಸಲ್ಲೇ ಇರುತ್ತೆ 18 months ಇರುತ್ತೆ. ಬಿಫೋರ್ 18 months ಯು ಶುಡ್ ಗೆಟ್ ಓಕೆ ಆಲ್ ದ 3 ಸರ್ವಿಸಸ್ ಅವೈಲೇಬಲ್. ಎಲ್ಲ 3 ಸರ್ವಿಸ್ ಅದರಲ್ಲಿ ತಗೊಂಡ್ಲೇಬೇಕಾಗುತ್ತೆ. ಓಕೆ. ಸೊ ಅದು ನಾವು ತೊಗೊಂಡ್ರೆ ಲೈಕ್ ಈ ಸರ್ವಿಸಲ್ಲೇ ನಾವು ಅದನ್ನು ಯುಟಿಲೈಸ್ ಮಾಡ್ಬೋದಾ? ಓಕೆ, ಡನ್, ಸೂಪರ್. 2000 ಎಷ್ಟಾಗುತ್ತಂದ್ರೆ? 2499 ಆಗುತ್ತೆ. 2499 499 ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಓಕೆ. ಸೊ ನನಗದೇ ಇದೊಂದು ಸ್ವಲ್ಪ ಫುಲ್ಲು ಚೆಕ್ ಮಾಡ್ಬಿಟ್ಟು ಹೇಳಿ ಏನೇನು ಆಗುತ್ತೆ. ಹಾಂ, ಮಾಡಿ. ಹಾಂ. ಸೀಟ್ ಕವರ್ಸ್ ಎಲ್ಲ ಹೋಗ್ಬಿಡಿ. ಹೌದು ಸರ್, ಸೀಟ್ ಕವರು ಎಲ್ಲ ಚೇಂಜ್ ಮಾಡಬೇಕು. ಮತ್ತು ಈ ಪ್ಲಾಸ್ಟಿಕ್ಸು ಎಲ್ಲ ಸ್ವಲ್ಪ ಸನ್ಲೈಟಿಗೆ ಬಿದ್ದೆಲ್ಲ ಹೋಗಿದೆ ಅಂದ್ಕೊಳ್ತೀನಿ. ನೋಡಿ ನೀವೇನೇನು ಹೇಳ್ತೀರಾ. ಪೇಮೆಂಟ್ ಇನಿಷಿಯೇಟ್ ಗಾಡಿ